ಈ ಜಾಗೃತಿ ಸಮಾವೇಶವನ್ನು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟ ಇವೆರಡರ ಸಂಯುಕ್ತಾಶ್ರಯದಲ್ಲಿ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈ ಒಂದು ಐತಿಹಾಸಿಕವಾದಂತಹ ಈ ಒಂದು ಸಮಾವೇಶ ಯಾವತ್ತೂ ಸೇರಿರಬಾರ್ದು, ಮುಂದೆನೂ ಸೇರಬಾರ್ದು. ಆ ರೀತಿಯಲ್ಲಿ ಜನ, ಈ ಒಂದು ಶೋಷಿತ ವರ್ಗದ ಜನ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ. ಈ ಒಂದು ಸಮಾವೇಶವನ್ನು ಸುಮಾರು 150 ಎಕರೆಗಳ ಜಾಗದಲ್ಲಿ ಇದನ್ನು ನಾವು ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ. ಈ ಸಮಾವೇಶದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಆಹ್ವಾನವನ್ನು ನೀಡಿದ್ದೇವೆ. ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತೇನೆ ಅಂತ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಅದೇ ರೀತಿ ಉಪಮುಖ್ಯಮಂತ್ರಿಗಳಿಗೂ ನಾವು ಈ ಒಂದು ಸಮಾವೇಶಕ್ಕೆ ಆಹ್ವಾನ ನೀಡಿದ್ದೇವೆ. ಉಳಿದಂತೆ ಎಲ್ಲ ಶೋಷಿತ ಸಮುದಾಯದ ಮಂತ್ರಿಗಳು ಮತ್ತು ಎಲ್ಲ ಶೋಷಿತ ಸಮುದಾಯದ ಮಾಜಿ ಸಚಿವರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರು ಹಾಗೂ ಸಮಾಜದ ಮುಖಂಡರುಗಳನ್ನು ಎಲ್ಲರನ್ನೂ ನಾವು ಈ ಒಂದು ಸಮಾವೇಶಕ್ಕೆ ಆಹ್ವಾನ ನೀಡಿದ್ದೀವಿ. ನಮ್ಮ ಒಂದು ನಿರೀಕ್ಷೆಯಂತೆ ಎಲ್ಲ ಮುಖಂಡರುಗಳು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಏಕೆಂದರೆ ಈ ಶೋಷಿತ ವರ್ಗಗಳ ಈ ಐತಿಹಾಸಿಕ ಸಮಾವೇಶದಲ್ಲಿ ನಾವು ಹಲವಾರು ನಿರ್ಣಯಗಳನ್ನು ಕೂಡ ನಾವು ಕೈಗೊಳ್ಳಲಿದ್ದೇವೆ. ಆ ನಿರ್ಣಯಗಳು ಕೈಗೊಳ್ಳೋದರ ಜೊತೆಗೆ ಸರ್ಕಾರವನ್ನು ಒತ್ತಡ ಹಾಕೋದ್ರಿಂದ ನಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ನಾವು ನೀಡಿದ್ದೇವೆ. ಈಗಾಗಲೇ ತಾವೆಲ್ಲ ನೋಡಿರೋ ರೀತಿಯಲ್ಲಿ ಈ ಒಂದು ಬೃಹತ್ ಏನು ಈ ಪೆಂಡಾಲ್ ಇರ್ಬೋದು, ವೇದಿಕೆ ಇರ್ಬೋದು, ವೇದಿಕೆ ಎರಡೂ ಭಾಗದಲ್ಲಿ ಬರುವಂಥ ನಮ್ಮ ಸಂಘಟನೆಯ ಪ್ರಮುಖರುಗಳಿಗೂ ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ. ಈ ಒಂದು ಸಮಾವೇಶವನ್ನು ಇದುವರೆಗೂ ನೀವೆಲ್ಲ ಮಾಧ್ಯಮ ಮಿತ್ರರು ನಮ್ಮ ಒಂದು ಪ್ರಚಾರ ಕಾರ್ಯಗಳನ್ನು ನೀವು ಭಾಳ ಅದ್ಭುತವಾಗಿ ಪ್ರಚಾರ ಮಾಡಿ ನಮಗೆ ಸಹಕಾರನೂ ಕೂಡ ನೀವು ನೀಡಿದ್ದೀರಿ. ಈ ಒಂದು ಸಹಕಾರಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ನಾನು ಹೇಳ್ತೇನೆ. ಈ ಒಂದು ಸಮಾವೇಶದಲ್ಲಿ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ತುಮಕೂರು ಹಾಗೂ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ಗದಗ, ಹಾವೇರಿ ಈ ಭಾಗದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಉಳಿದಂತೆ ಪ್ರತಿ ಜಿಲ್ಲೆಯಿಂದ 5 ರಿಂದ 10 ಸಾವಿರ ಜನ ಬರುವಂಥ ವ್ಯವಸ್ಥೆಗಳು ಅವರು ಮಾಡಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಸುಮಾರು ಎಲ್ಲ ಏನು ಸಣ್ಣ ವೆಹಿಕಲ್ಲಿಂದ ಬಸ್ಸುಗಳ ತನಕ 10,000ಕ್ಕಿಂತ ಹೆಚ್ಚಿಗೆ 10,000ಕ್ಕಿಂತ ಹೆಚ್ಚಿಗೆ ವಾಹನಗಳು ಬರುವಂಥ ನಿರೀಕ್ಷೆ ಇದೆ. ಜನ ಕೂಡ 5 ಲಕ್ಷಕ್ಕಿಂತ ಮೇಲ್ಪಟ್ಟು ಜನ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಈ ಸಮಾವೇಶದಲ್ಲಿ ಒಂದು 2.5-3 ಲಕ್ಷದಷ್ಟು ಚೇರ್ಗಳನ್ನು ಕೂಡ ನಾವು ಚೇರಿನ ವ್ಯವಸ್ಥೆ ಮಾಡಿದ್ದೀವಿ. ವೇದಿಕೆ ಮೇಲೆ ಮೇನ್ ವೇದಿಕೆ ಇದೆಯಲ್ಲ, ಆ ಮೇನ್ ವೇದಿಕೆ ಮೇಲೆ 200 ಕುರ್ಚಿಗಳಿದ್ದಾವೆ ನಮ್ಮ ಮುಖಂಡರುಗಳನ್ನು ಕೂರಿಸೋದಕ್ಕಾಗಿ. ನಮ್ಮ ಸಂಘಟನೆಯ ಪದಾಧಿಕಾರಿಗಳು, ನಮ್ಮ ಸಂಘಟನೆಯ ನಿರ್ದೇಶಕರುಗಳು ಅವರುಗಳಿಗೆ ಎರಡೂ ಬದಿಯಲ್ಲಿ ಸುಮಾರು 200 ಆಸನಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಆ ಒಂದು ಎರಡೂ ಬದಿಯಲ್ಲಿರ್ತಕ್ಕಂಥ ಆ ಒಂದು ವೇದಿಕೆ ಮೇಲೆ ನಮ್ಮ ಒಂದು ಪದಾಧಿಕಾರಿಗಳು ಮತ್ತು ನಿರ್ದೇಶಕರುಗಳು, ನಮ್ಮ ಒಕ್ಕೂಟಗಳ ಎರಡೂ ಒಕ್ಕೂಟಗಳ ಪದಾಧಿಕಾರಿಗಳು ಆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ಊಟದ ವ್ಯವಸ್ಥೆ 3 ಲಕ್ಷಕ್ಕಿಂತ ಹೆಚ್ಚಿಗೆ, ಅದನ್ನು ನಾವೆಲ್ಲ ಶೋಷಿತರಾಗಿರೋದ್ರಿಂದ ನಮ್ಮ ಊಟನೇ ನಾವು ಮಾಡಿಸ್ತಾ ಇದ್ದೀವಿ. ಶೋಷಿತರ ಊಟ ಏನು ನಾನ್ ವೆಜ್ಜು ಈ ಭಾಗದಲ್ಲಿ ತಿನ್ನೋರು ತಿಂದಿರೋರು ಅಂತಿದೆ. ಆ ರೀತಿಯಲ್ಲಿ ಆ ತಿನ್ನೋಂಥವ್ರಿಗೆ ನಾನ್ ವೆಜ್ಜು ಕೂಡ ಇದೆ. ಅದರ ಜೊತೆಗೆ
ವೆಜಿಟೇರಿಯನ್ನು ಕೂಡ ಮಾಡಿದ್ದೀವಿ. ಸುಮಾರು 3-3.5 ಲಕ್ಷಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಇದೆ. ಅದ್ರ ಜೊತೆಗೆ ಏನು ಈ ಬಸ್ಸುಗಳಲ್ಲೂ ಕೂಡ ವ್ಯವಸ್ಥೆ ಮಾಡ್ಕೊಬರೋಂಥದ್ದು ಇದೆ. ಊಟಕ್ಕೆ ಇಲ್ಲಿ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಯಾಕೆ, ಅಲ್ಲಿ ಕಿತ್ತಾಟ ಇರ್ತದೆ, ನೂಕಾಟ ಇರ್ತದೆ, ಅಲ್ಲಿ ಹೋಗೋದಕ್ಕೆ ಕೆಲವರೆಲ್ಲ ಹಿಂಜರಿತಾರೆ. ಅಂಥವರು ತಮ್ಮ ಊಟಗಳನ್ನು ತಮ್ಮ ವಾಹನಗಳಲ್ಲೇ ತರುವಂಥ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಐತಿಹಾಸಿಕ ಸಮಾವೇಶವು ಈ ಒಂದು ನಾಡಿನಲ್ಲಿ ಅವಶ್ಯಕತೆ ಇದೆ. ಆ ನಿರ್ಣಯಗಳನ್ನು ಇವತ್ತು ನಾವೇನು ಹೇಳಲ್ಲ, ಆ ನಿರ್ಣಯಗಳನ್ನು ಸರ್ಕಾರಕ್ಕೆ ಮನವಿ ಸಲ್ಲಿಸೋದ್ರ ಮುಖಾಂತರ ನಾಳೆ ಪ್ರಚಾರ ಮಾಡ್ತಾರೆ. ಅದು ಬರೀ ಹಕ್ಕೊತ್ತಾಯಗಳಿದಾವೆ. ಇನ್ನು ನಿರ್ಣಯ ಅಂತ ಬಹಳಷ್ಟು ಅವುಗಳ ನಿರ್ಣಯವನ್ನು ಮಾಡಬೇಕಾಗ್ತದೆ. ಅದ್ರ ಜೊತೆ